ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಕಲಾ ಮಂದಿರದಲ್ಲಿ ಅನುಪಮಾ ಟ್ರಸ್ಟ್ ಇವರ ವತಿಯಿಂದ ನಡೆದ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಪ್ರೇಮರವರು ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿದರು. ಇದೇ ವೇಳೆ ಕರ್ನಾಟಕ ಕಾವಲು ಪಡೆಯ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರ ಹೋರಾಟ, ಸಮಾಜ ಸೇವೆ ಹಾಗೂ ಕಲಾ ಕ್ಷೇತ್ರದ ಕೆಲಸವನ್ನು ಮೆಚ್ಚಿ ರಾಷ್ಟ್ರ ಮಟ್ಟದ ಕಲಾಸಿರಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಬ್ದುಲ್ ಮಾಲಿಕ್, ಪ್ರಶಸ್ತಿಗೆ ಕಾರಣಕರ್ತರಾದ ಕಾವಲು ಪಡೆಯ ಸಂಘಟನೆಯ ಎಲ್ಲರಿಗೂ ಕೃತಜ್ಞತೆ ತಿಳಿಸಿದರು. ಇದೇ ವೇಳೆ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಹಾಜರಿದ್ದರು. ಸರ್ ನಮಸ್ಕಾರ. ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭವನದಲ್ಲಿ ತಾವು ರಾಷ್ಟ್ರ ಮಟ್ಟದ ಕಲಾಸಿರಿ ಪ್ರಶಸ್ತಿ ಪಡ್ಕೊತಿದ್ದೀರಿ. ಹಾಗಾಗಿ ಈ ಒಂದು ಸಂತಸವನ್ನು ಹೇಗೆ ಹಂಚ್ಕೋತೀರಿ ಸರ್? ಇರಿ. ಕೃಷ್ಣ ಸರ್ ಅವರು ಪ್ರೌಢಶಾಲಾ ಶಿಕ್ಷಕರು, ಕಲಾ ಶಿಕ್ಷಕರು ವೇದಿಕೆಗೆ ಆಗಮಿಸಬೇಕು. ಎಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳೇ, ಇವತ್ತು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ನನಗೆ ಇವತ್ತು ಈ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯ ಕಚೇರಿಯ ಆವರಣದಲ್ಲಿ, ಅದರಲ್ಲೂ ಅಣ್ಣವರು ಹೋರಾಟ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ಈ ಒಂದು ಕಲಾಸಿರಿ ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಕಲಾಸಿರಿ ಪ್ರಶಸ್ತಿ ದೊರಕಿದೆ. ಬಹಳ ಸಂತೋಷದ ವಿಚಾರ. ಮೊದಲನೇದಾಗಿ ಅನುಪಮಾ ಡಾಕ್ಟರ್ ಪಿ ಪ್ರೇಮರವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುವ ಮೂಲಕ ಈ ಒಂದು ಪ್ರಶಸ್ತಿ ನನಗೆ ಎಲ್ಲ ಕಲಾವಿದರ ಒಂದು ಪರಿಶ್ರಮಕ್ಕೆ ಸಿಕ್ಕುವಂಥ ಒಂದು ಪ್ರಶಸ್ತಿ ಇದೆ. ಈ ಒಂದು ಪ್ರಶಸ್ತಿ ನಮ್ಮ ಒಬ್ಬರಿಂದ ಸಾಧ್ಯ ಆಗಿಲ್ಲ. ಇಡೀ ನಮ್ಮ ಕರ್ನಾಟಕ ಕಾವಲು ಪಡೆಯ ಟೀಮ್ ಏನಿದೆ, ಎಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಈ ಒಂದು ಪ್ರಶಸ್ತಿಗೆ ನಾನು ಭಾಜನಾಗಿದ್ದೇನೆ. ಈ ಒಂದು ಪ್ರಶಸ್ತಿಯ ಬಗ್ಗೆ ಬಹಳ ಒಂದು ಖುಷಿ ವಿಚಾರ, ಒಂದು ಸಂತೋಷಕರ ವಿಚಾರ. ಈ ಸಂತೋಷವನ್ನು ನಮ್ಮ ಕರ್ನಾಟಕ ಕಾವಲು ಪಡೆಯ ಎಲ್ಲ ನನ್ನ ಸಹೃದಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ವಿಶೇಷವಾಗಿ ನನ್ನ ಆತ್ಮೀಯ ಸಹೋದರ ಮಿಮಿಕ್ರಿ ರಾಜುರವರು ಕೂಡ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಓಕೆ ಸರ್, ಧನ್ಯವಾದ.